ಯಾವ ವೆರೈಟಿ ಸರ್ ಇದು? ಸರ್ ಇದು ಬಂದು ಎಟ್ಟಿಂಗರ್ ವೆರೈಟಿ. ಓಕೆ. ಬಲೂನ್ ವೆರೈಟಿ. ಅದು ಕಾಯಿ ಯಾವ ರೀತಿ ಇರುತ್ತೆ ಎಟ್ಟಿಂಗರು? ಸರ್ ಎಟ್ಟಿಂಗರ್ ಬಂದು ನಿಮಗೆ ಹ್ಯಾಶ್ ಥರ ಇರ್ತದೆ. ಓಕೆ. ನಿಮಗೆ ಬಲೂನ್ ವೆರೈಟಿ, ಪಿಂಕ್ ಕಾಟನ್, ಮತ್ತು ರೆಡ್ ವೆರೈಟಿ. ರೆಡ್ ವೆರೈಟಿ ನೋಡಿದೆ, ರೆಡ್ ಕಲರ್ ಬರ್ತದೆ. ಓಕೆ. ಮತ್ತು ಬಲ್ಬ್ ವೆರೈಟಿ ಬಂದು ನಿಮಗೆ ಬಲೂನ್ ಶೇಪ್ ಬರ್ತದೆ. ಓಕೆ. ಇದು ಯಾವ ವೆರೈಟಿ? ಇದು ಜ್ಯೂಸ್ ಅಂಗಡಿಗಳಲ್ಲಿ ನಾರ್ಮಲ್ ಆಗಿರುತ್ತಲ್ವಾ? ಬಲೂನ್ ವೆರೈಟಿ ಇದು. ಬಲ್ಬ್ ವೆರೈಟಿ ಅಂದ್ರೆ ನಿಮಗೆ ಬಲ್ಬ್ ಥರ ಇರ್ತದೆ. ಓಕೆ. ಸೊ ಇದು ಇಂಡಿಯನ್ ಗ್ರೀನ್ ವೆರೈಟಿ ಅಂದರೆ ರೌಂಡ್ ಬರ್ತದೆ. ಇದು ಜ್ಯೂಸ್ ಅಂಗಡಿಗಳಲ್ಲಿ ಇರುತ್ತೆ. ಜ್ಯೂಸ್ ಅಂಗಡಿ ಇರ್ತದೆ. ಓಕೆ. ಇದರಲ್ಲಿ ತುಂಬ ಡಿಮ್ಯಾಂಡ್ ಇರುವಂಥ ವೆರೈಟಿ ಯಾವುದು ಸರ್? ಡಿಮ್ಯಾಂಡ್ ಇರೋದಂತ ನಮಗೆ ಹ್ಯಾಶ್ ಸರ್ ಇದು ಮಲೂಮ್ ಹ್ಯಾಶ್. ನಾರ್ಮಲ್ ಮೆಕ್ಸಿಕನ್ ಹ್ಯಾಶ್ ಡಿಮ್ಯಾಂಡ್ ಇದೆ. ಓಕೆ. ಯಾಕೆ ಅವೆರಡು ಡಿಮ್ಯಾಂಡ್ ಜಾಸ್ತಿ ಇದೆ ಸರ್? ಬಿಕಾಸ್ ನಮಗೆ ಇದು ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅರೌಂಡ್ ನಿಮಗೆ ಫ್ರೂಟ್ ಬಂದು ನಿಮಗೆ ಬ್ಲ್ಯಾಕಲ್ಲಿ ಆಗ್ತದೆ. ಯಾವ ಥರ ಇರುತ್ತೆ ತೋರಿಸ್ತೀರಾ? ಬ್ಲ್ಯಾಕ್ ಟೈಪಲ್ಲಿ ಫ್ರೂಟ್ ಇರ್ತದೆ. ಸೇಮ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ, ರಫ್ ಸ್ಕಿನ್ ಇರ್ತದೆ. ಮತ್ತು ನಿಮಗೆ ಗ್ರೀನ್ ವೆರೈಟಿ ಹೋಲ್ಸ್ಕೊಂಡ್ರೆ ಗ್ರೀನ್ ವೆರೈಟಿ ಬಂದು ಗ್ಲಾಸಿ ಸ್ಕಿನ್ ಇರ್ತದೆ. ಸೇಮ್ ಇದೇ ಥರ ಇದು ಬಂದು ಕೀಪಿಂಗ್ ಕ್ವಾಲಿಟಿ ಅರೌಂಡ್ ನಿಮ್ಗೆ ಒಂದೊಂದು 1 ವೀಕ್ ತನಕ ಇರ್ತದೆ ಅಷ್ಟೇ. ನಿಮಗೆ ಹ್ಯಾಶ್ ಬಂದು ಕೀಪಿಂಗ್ ಕ್ವಾಲಿಟಿ 15 to 22 ಡೇಸ್ ಇರ್ತದೆ. ಓಕೆ. ಮತ್ತು ಫಾರಿನ್ಗೂ ತುಂಬ ಎಕ್ಸ್ಪೋರ್ಟ್ ಆಗ್ತಿದೆಯಲ್ವಾ? ಫಾರಿನ್ಗೂ ತುಂಬ ಎಕ್ಸ್ಪೋರ್ಟ್ ಆಗ್ತಿದೆ. ಮತ್ತು ಇದು ಬಲ್ಬ್ ವೆರೈಟಿ ಅಂದರೆ ಇವಾಗ ಬಟರ್ ಫ್ರೂಟು ಓವರಾಲ್ ಆಗಿ ರೇಟ್ ಬೀಳುವಂಥ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವೇನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಅಂದರೆ ಇನ್ ಫ್ಯೂಚರ್ ಅಂತಂದರೆ ನಮಗೆ ಬಲ್ಬ್ ವೆರೈಟಿ ಬೈ ಪ್ರಾಡಕ್ಟ್ಸ್ ಇಲ್ಲಿರೋ ಕಾರಣ ಮಾರ್ಕೆಟಿಂಗ್ ಬೀಳುತ್ತೆ. ಓಕೆ. ಹ್ಯಾಶ್ಗೆ ಅಂದರೆ ಇವಾಗ ನಮಗೆ ಟ್ರೆಂಡಿಂಗ್ ಆಗ್ತಿರೋದು ಹ್ಯಾಶ್. ಓಕೆ. ಇನ್ನೂ 5 ವರ್ಷ ಆದರೂ ಯಾವುದೇ ಕಾರಣ 5 ವರ್ಷ 10 ವರ್ಷ ಆದರೂ ನಮ್ಗೆ ಬೆಳೆದಿಲ್ಲ. ಮಾರ್ಕೆಟಿಂಗ್ ರೇಟ್ ಡೌನ್ ಆಯ್ತು, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ.